ಸೊ ಪಾಸ್ಪೋರ್ಟ್ ರದ್ದಾದರೆ ಭಾರತಕ್ಕೆ ಪ್ರಜ್ವಲ್ ಅವರನ್ನ ಕರೆತರೋದು 2 ದಿನದಲ್ಲಿ ಭಾರತಕ್ಕೆ ಪ್ರಜ್ವಲ್ ಬರಬಹುದು ಅಂತಿದ್ದಾರೆ. ಪಾಸ್ಪೋರ್ಟ್ ರದ್ದಾದರೆ ಮುಂದೆ ಏನು ಅಂತ ಹೇಳಿ ಸೊ ಪಬ್ಲಿಕ್ ಟಿವಿಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾದರೆ ವಾಟ್ ನೆಕ್ಸ್ಟ್, ಮುಂದೆ ಏನು ಅಂತ ಹೇಳಿ ಸೊ ಯಾವ ದೇಶದಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಗೊತ್ತಾಗುತ್ತೆ, ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅನ್ನೋದು ಪಾಸ್ಪೋರ್ಟ್ ರದ್ದಾದರೆ ಅಂತ ಹೇಳ್ತಾ ಇದ್ದಾರೆ. ಸೊ CBIಗೆ ಮಾಹಿತಿ ಸಿಗಲಿದೆ. ಸೊ ಆಮೇಲೆ ನಮ್ಮದೇ ಆದಂಥ ಇಂಟರ್ನಲ್ ಇಂಟೆಲಿಜೆನ್ಸ್ ಮಾಹಿತಿಗಳು ಅಲ್ಲಲ್ಲಿ ಇರುತ್ತೆ. ಆ ಮಾಹಿತಿಗಳ ಆಧಾರದ ಮೇಲೆ ಎಲ್ಲಿದ್ದಾರೆ ಏನು ಅನ್ನುವಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ದೊಡ್ಡ ಕಷ್ಟ ಏನು ಆಗಲಿಕ್ಕಿಲ್ಲ. ಬಟ್ 2 ದಿನದಲ್ಲೇ ಆಗುತ್ತಾ ಅಂತ ಹೇಳಿದ್ರೆ ಕಷ್ಟ ಆಗಬಹುದು. ಇಟ್ ವಿಲ್ ಟೇಕ್ ಸಮ್ ಮೋರ್ ಡೇಸ್, 1 ವಾರದವರೆಗೂ ಕೂಡ ಆಗಬಹುದು ಅಂತಿದ್ದಾರೆ. ಸೊ ಯಾವ ದೇಶದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗುತ್ತೆ, ಎಲ್ಲಿ ಏನು ಅಂತ ಹೇಳಿ. ಈಗಾಗಲೇ ಸಿಕ್ಕಿದೆ, ಅವರು ಜರ್ಮನಿಗೆ ಹೋಗಿದ್ದಾರೆ ಅಂತ ಹೇಳಿ. ಪಾಸ್ಪೋರ್ಟ್ ರದ್ದಾದ ತಕ್ಷಣ ಮನೆಗೆ ಹುಡ್ಕೊಂಡು ಹೋಗ್ಬಿಟ್ಟು ಇಲ್ಲಿದ್ದಾರಾ ಅಂತ ಚೆಕ್ ಮಾಡೋಕ್ಕಾಗೋದಿಲ್ಲ. ಅವ್ರು ಯಾವುದಾದ್ರೂ ಮೂಮೆಂಟ್ಸ್ಗಳಿದ್ದಾಗ ಮಾತ್ರ ಪಾಸ್ಪೋರ್ಟ್ ಯಾವುದು ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಅವ್ರು ಬರೋದೇ ಡಿಸೈಡ್ ಮಾಡಿದರೆ ಬಂದು ಬಿಡ್ಬೋದು, ಬರೋದಿಲ್ಲ ಅನ್ನುವಂಥ ಡಿಸೈಡ್ ಮಾಡಿಬಿಟ್ರೆ ಬೇರೆ ಇರುತ್ತೆ. ಸೊ CBIಗೆ ಮಾಹಿತಿ ಸಿಗುತ್ತೆ. ತನಿಖಾ ಸಂಸ್ಥೆಗಳಿಂದ ವಿದೇಶಾಂಗ ಸಚಿವಾಲಯ ಮಾಹಿತಿ ಪಡೆಯುತ್ತೆ. ಪ್ರಜ್ವಲ್ ವಿರೋ ದೇಶಕ್ಕೆ ಮಾಹಿತಿ ರವಾನೆ ಮಾಡ್ತಾರೆ. ವಿದೇಶದಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಪಾಸ್ಪೋರ್ಟ್ ರದ್ದು ಬಳಿಕ ಭಾರತಕ್ಕೆ ಹಸ್ತಾಂತರಿಸ್ತಾರೆ. ಪಾಸ್ಪೋರ್ಟ್ ರದ್ದಾದರೆ 1-2 ದಿನಗಳಲ್ಲಿ ಭಾರತಕ್ಕೆ ಅಂತಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳೇ ಭಾರತಕ್ಕೆ ಕಳಿಸಬಹುದು ಅಂತಿದ್ದಾರೆ. ತನಿಖಾ ಸಂಸ್ಥೆಗಳೇ ಪ್ರಜ್ವಲ್ನನ್ನು ಕರೆತರಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ಮುಂದೆ ಏನು ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಬಟ್ ಇರುವಂಥ ಪ್ರಶ್ನೆ ಇಷ್ಟೇ, ಪಾಸ್ಪೋರ್ಟನ್ನು ಈಗೇನಾದರೂ ರದ್ದು ಮಾಡಿದ್ರೆ ಅವರೆಲ್ಲಾದರೂ ಮೂವ್ ಆಗಬೇಕಲ್ಲ. ಪಾಸ್ಪೋರ್ಟ್ ಇಂಥ ವ್ಯಕ್ತಿ ಇಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಅದು ಯಾವಾಗ ಗೊತ್ತಾಗುತ್ತೆ? ಆ ವ್ಯಕ್ತಿ ಎಲ್ಲಾದರೂ ಮೂಮೆಂಟ್ಸ್ಗಳಿದ್ದಾಗ ಮಾತ್ರ. ಈಗ ಆ ವ್ಯಕ್ತಿ ಎಲ್ಲಿ ಮೂಮೆಂಟ್ ಮಾಡ್ತಾ ಇದ್ದಾರೆ ಏನು ಅಂತ ಹೇಗೆ ಗೊತ್ತಾಗುತ್ತೆ? ಏರ್ಪೋರ್ಟಿಗೆ ಬಂದಾಗ, ಪಾಸ್ಪೋರ್ಟನ್ನು ಎಲ್ಲಾದರೂ ಯೂಸ್ ಮಾಡಿದಾಗ, ಇಲ್ಲದೇ ಇದ್ರೆ ಎಲ್ಲಿಂದ ಗೊತ್ತಾಗಬೇಕು? ಈಗ ಸದ್ಯಕ್ಕೆ ಅವ್ರಿಗಿರೋದು ಜರ್ಮನಿಗೆ ಹೋಗಿದ್ದಾರೆ ಅಂತ ಹೇಳಿ. ಜರ್ಮನಲ್ಲೆಲ್ಲ ಈಗ ಹೇಳಿದ್ದಾರೆ, ಈಗಾಗಲೇ 196 ದೇಶಗಳಿಗೂ ಕೂಡ ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಾಗಿದೆ. ಹಾಗಾಗಿ ಅಲ್ಲೂ ಕೂಡ ಸಿಗ್ತಾರೆ. ಮುರಳಿ, ನನಗಿರುವಂಥ ಕುತೂಹಲ ಈ ವಿಚಾರದಲ್ಲಿ ಮುರಳಿ, ಈಗ ಪಾಸ್ಪೋರ್ಟ್ ಏನೋ ರದ್ದು ಮಾಡಿದ್ರು ಓಕೆ, ಅಲ್ಲಿಂದ ಮೂಮೆಂಟ್ ಮಾಡಿದಾಗ ಮಾತ್ರ ಇಂತಹ ವ್ಯಕ್ತಿ ಇಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ 196 ದೇಶಗಳಲ್ಲೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ ಇದೆ. ಆ ವ್ಯಕ್ತಿಗೆ ಇರುವಂಥದ್ದು ಈಗಾಗಲೇ ತಗೊಂಡು ಹೋಗಿದ್ದಾರೆ ಅವರು. ಸೊ ಹಾಗಿದ್ದಾಗ ಬೇರೆ ಬೇರೆ ದೇಶಗಳಿಗೆ ಅವ್ರು ಪಾಸ್ಪೋರ್ಟ್ ಇಲ್ದೇನೆ ಸುತ್ತಮುತ್ತಲು ತಗೊಂಡಿರುವಂಥ ವೀಸಾ ಮೇಲೆ ಹೇಳ್ತಾ ಇರೋದು. ಆ ದೇಶಗಳಿಗೆ ಓಡಾಡ್ತಾ ಇದ್ದಾಗ ಎಲ್ಲಿಂದ ಗೊತ್ತಾಗಬೇಕು, ಹೇಗೆ ಗೊತ್ತಾಗುತ್ತೆ ಪಾಸ್ಪೋರ್ಟ್ ಮೂಲಕವಾಗಿ? ಅದು ಆತ ಹೋದ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋದಾಗ, ಅಂದರೆ ವಿದೇಶದಿಂದ ಬಂದಂಥವರು ಯಾರಾದರೂ ಹೋಟೆಲಲ್ಲಿ ಚೆಕ್ ಇನ್ ಆಗಬೇಕು ಅಂದರೆ ಅವರ ಪಾಸ್ಪೋರ್ಟ್ ವೆರಿಫಿಕೇಷನ್ ಅನ್ನು ಮಾಡ್ತಾರೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇರುವಂಥ ದೊಡ್ಡ ಮಟ್ಟದ ಸಂಕಷ್ಟ. ಯಾಕೆಂದರೆ ಜರ್ಮನಿಯಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ದೇಶದಲ್ಲಾಗಲಿ ಯಾವುದೇ ಸ್ವಂತ ಮನೆ ಇಲ್ಲ ಅಥವಾ ಸ್ನೇಹಿತರ ಮನೆಯಲ್ಲಿ ಉಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಸದ್ಯಕ್ಕೆ ಮಾಡಲಿಕ್ಕೆ ಆತನಿಗೆಲ್ಲ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ಆಶ್ರಯವನ್ನು ಪಡ್ಕೊಳ್ಬೇಕಾಗ್ತದೆ. ಆ ಹೋಟೆಲ್ನಲ್ಲಿ ಆಶ್ರಯವನ್ನು ಪಡ್ಕೊಳ್ಬೇಕಾದ್ರೆ ಆತ ಪಾಸ್ಪೋರ್ಟನ್ನು ಹೋಟೆಲ್ನಲ್ಲಿ ಫ್ಲೆಡ್ಸ್ ಮಾಡಬೇಕು ಮತ್ತು ಏನೋ ಹೋಟೆಲ್ಗೆ ಪಾಸ್ಪೋರ್ಟನ್ನು ತೋರಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಹೋಟೆಲ್ನ ಸಿಬ್ಬಂದಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡೋ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈ ರೀತಿಯಲ್ಲಿ ಪಾಸ್ಪೋರ್ಟ್ ಏನಾದ್ರು ಕ್ಯಾನ್ಸಲೇಷನ್ ಆದರೆ ಸುತ್ತಮುತ್ತ ಇರುವಂಥ 5 ಸ್ಟಾರ್ ಹೋಟೆಲ್ಸ್ಗಳಿರ್ಬೋದು, ಜೊತೆಗೆ ದೊಡ್ಡ ದೊಡ್ಡ ಹೋಟೆಲ್ಗಳೇನಿದೆ ಆ ಹೋಟೆಲ್ಗಳಿಗೆಲ್ಲ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಈಗಿನ ಮಾಹಿತಿ ಪ್ರಕಾರ SIT ಅಧಿಕಾರಿಗಳಿಗೆ ಆತ ಯಾವ ಹೋಟೆಲಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳಿದಾವೆ. ಆ ಮಾಹಿತಿಗಳನ್ನ ಬೇರೆ ಬೇರೆ ತನಿಖಾ ಸಂಸ್ಥೆಗಳ ಮೂಲಕ ಅಲ್ಲಿ ತಲುಪಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅಂದ್ರೆ ಪಾಸ್ಪೋರ್ಟ್ ರದ್ದತಿ ಆದ ನಂತರ ಅಷ್ಟೇ ಇದೆಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾಗುವಂಥದ್ದು. ಆದ್ರೆ SIT ಅಧಿಕಾರಿಗಳು ಅವರನ್ನ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ ಪಾಸ್ಪೋರ್ಟ್ ರದ್ದತಿ ಆದ ನಂತರ ಏನೇನು ಪ್ರಕ್ರಿಯೆಗಳಾಗಬೇಕು ಆ ಪ್ರಕ್ರಿಯೆಗಳಿಗೆ ಈಗಾಗಲೇ SIT ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರುಣ್. ಓಕೆ ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.